ಸುಪ್ರೀಂ ಕೋರ್ಟ್ ಸಂಕಟ ತಪ್ಪಿಸ್ಕೊಳ್ಳೋದಕ್ಕೆ ಈಗ ದರ್ಶನ್ ಕಸರತ್ತನ್ನ ಆರಂಭಿಸಿದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಪೊಲೀಸರು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದಾರೆ. ದರ್ಶನ್ಗೆ ಕೊಟ್ಟಿರುವಂತಹ ಬೇಲ್ ಕ್ಯಾನ್ಸಲ್ ಆಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರು ಒಂದು ಅರ್ಜಿಯನ್ನ ಹಾಕಿದ್ದಾರೆ. ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಆ ಅರ್ಜಿಯ ವಿಚಾರಣೆ ಕೂಡ ಬರುತ್ತೆ. ಸೊ ಹಾಗಾಗಿ ದರ್ಶನ್ ಈಗ ಅಲ್ಲೂ ಕೂಡ ಗೆಲ್ಲಬೇಕು ಅಂತ ಹೇಳಿ ಯಾವುದೇ ರಿಸ್ಕ್ ತಗೊಳ್ಳೋದು ಬೇಡ, ಒಬ್ಬ ಒಳ್ಳೆ ವಕೀಲನ್ನ ನೇಮಿಸಬೇಕು ಅಂತ ಹೇಳಿ ತೀರ್ಮಾನಿಸಿ ಕೊನೆಗೆ ಕಪಿಲ್ ಸಿಬಲ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸ್ತಾರೆ ಪೊಲೀಸರು. ಈಗಾಗಲೇ ಸಲ್ಲಿಸಿದ್ದಾರೆ ಪೊಲೀಸರು. ಅದರ ವಿಚಾರಣೆ ಆರಂಭವಾಗಬೇಕು. ಹೈಕೋರ್ಟ್ನಂತೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಗೆಲ್ಲಬೇಕು. ಈ ಬೇಲ್ ಕ್ಯಾನ್ಸಲೇಷನ್ ಅರ್ಜಿ ಏನಿದೆಯಲ್ಲ, ಆ ಅರ್ಜಿ ಕ್ಯಾನ್ಸಲ್ ಆಗಬೇಕು ಹೊರತು ನನ್ನ ಬೇಲ್ ಕ್ಯಾನ್ಸಲ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ದರ್ಶನ್ ಕೂಡ ಪ್ಲ್ಯಾನ್ ಮಾಡ್ಕೋತಾ ಇದ್ದಾರೆ. ಅವರ ವಕೀಲರ ಸಲಹೆಯಂತೆ ಇಲ್ಲಿ ಸಿ ವಿ ನಾಗೇಶ್ ಅವರು ವಾದವನ್ನು ಮಂಡನೆ ಮಾಡಿದರು. ಸೊ ಹಾಗೆ ಅವರು ಬೇಲ್ ಕೊಡಿಸುವಲ್ಲಿ ಸಫಲರಾಗಿದ್ದರು. ಈಗ ಸದ್ಯಕ್ಕೆ ಬೇಲ್ ಮೇಲೆ ಹೊರಗಿರುವಂಥ ದರ್ಶನ್, ಬಟ್ ದರ್ಶನ್ ಬೇಲ್ ಕ್ಯಾನ್ಸಲ್ ಆಗಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿದ್ರು ಪೊಲೀಸರು. ಈಗ ದರ್ಶನ್ ಪರ ಖ್ಯಾತ ವಕೀಲ ಕಪಿಲ್ ಸಿಬಲ್ ವಾದ ಮಂಡನೆ ಮಾಡುವಂಥ ಸಾಧ್ಯತೆಗಳಿವೆ. ದರ್ಶನ್, ಪವಿತ್ರ ಗೌಡ ಸೇರಿ 7 ಮಂದಿ ಜಾಮೀನಿಗೆ ಆಕ್ಷೇಪವನ್ನು ಪೊಲೀಸರು ಸಲ್ಲಿಸಿದ್ದಾರೆ. ಈಗ ದರ್ಶನ್ ಪರ ವಕೀಲರು ಯಾರು ಅಂತ ನೋಡಿದ್ರೆ ಅದು ಕಪಿಲ್ ಸಿಬಲ್ ಅಂತೇಳಿ. ಕಪಿಲ್ ಸಿಬಲ್ಗೆ ಕೇಸ್ ಹಿಸ್ಟ್ರಿಯ ವಿವರಗಳನ್ನು ಕೂಡ ಕೊಟ್ಟಿದ್ದಾರಂತೆ ದರ್ಶನ್ ಕುಟುಂಬದವರು. ಹೈಕೋರ್ಟ್ನ ವಾದ ಪ್ರತಿವಾದ, ಕೇಸ್ ಹಿಸ್ಟ್ರಿ ಏನಾಯಿತು, ಹೇಗಾಯಿತು, ಏನು ನಡೀತು, ಕೋರ್ಟಲ್ಲಿ ಏನೆಲ್ಲ ಆಯಿತು, ಎಲ್ಲ ಡೀಟೇಲ್ಸು ಮಾರ್ಚ್ 18ನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇದೆ. ಸೊ ಮಾರ್ಚ್ 18ನೇ ತಾರೀಕು ದರ್ಶನ್ ಪರ ಸಿಬಲ್ ವಾದ ಮಂಡನೆ ಮಾಡ್ತಾರೆ ಅಂತ ಈಗ ಹೇಳ್ತಾ ಇದ್ದಾರೆ. ಹೈಕೋರ್ಟ್ ರೀತಿ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಗೆಲುವಿಗಾಗಿ ಕಸರತ್ತನ್ನು ನಡೆಸ್ತಾ ಇದ್ದಾರೆ ಡಿ ಬಾಸ್. ಸೊ ಹಿರಿಯ ವಕೀಲ ಕಪಿಲ್ ಸಿಬಲ್ ಸಾಕಷ್ಟು ಅನುಭವವನ್ನು ಉಳ್ಳುವಂಥ ಒಬ್ಬ ವಕೀಲ. ಸೊ ಹಾಗಾಗಿ ಒಬ್ಬ ಸೀನಿಯರ್ ಮೋಸ್ಟ್ ಅಡ್ವೊಕೇಟಲ್ಲಿದ್ದರೆ ನಮಗೆ ಗೆಲುವು ಖಚಿತ ಆಗುತ್ತೆ ಅನ್ನುವಂಥದ್ದು ಭರವಸೆ. ಸೊ ಹಾಗಾಗಿ ಇಲ್ಲಿ ಹೇಗೆ ಸಿ ವಿ ನಾಗೇಶ್ ಅವರು ಪ್ರಬಲ ವಾದ ಮಂಡನೆ ಮಾಡಿ ನಮಗೆ ಬೇಲ್ ಕೊಡಿಸಿದ್ರು, ಅದೇ ರೀತಿ ಸುಪ್ರೀಂ ಕೋರ್ಟ್ನಲ್ಲಿ ಈಗ ಬೇಲ್ ಕ್ಯಾನ್ಸಲೇಷನ್ಗೆ ಪೊಲೀಸರೇನು ಅರ್ಜಿಯನ್ನು ಹಾಕಿದ್ದಾರೆ. ಅದರ ವಿರುದ್ಧ ಫೈಟ್ ಮಾಡೋದಕ್ಕೆ, ದರ್ಶನ್ ಪರವಾಗಿ ವಾದವನ್ನು ಮಂಡನೆ ಮಾಡೋದಕ್ಕೆ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರನ್ನ ನೇಮಕ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ. ಯಾಕಂದರೆ ಈಗಾಗಲೇ ಅವರನ್ನ ಮೀಟ್ ಮಾಡಿ ಕೇಸ್ ಡೀಟೇಲ್ಸನ್ನು ಕೂಡ ಕೊಟ್ಟಿದ್ದಾರಂತೆ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಕಿರಣ್ ನೀಡ್ತಾರೆ. ಕಿರಣ್, ಈಗ ಬಹಳ ಹೈ ಪ್ರೊಫೈಲ್ ಕೇಸ್ ಅಂತ ಹೇಳಿದ್ರೆ ಅದು ದರ್ಶನ್ ಕೇಸ್. ಸೊ ಈ ಹಿಂದಿನಿಂದಲೂ ಕೂಡ ನೀವು ಕೂಡ ತುಂಬ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಿದ್ರೆ, ಟ್ರ್ಯಾಕ್ ಮಾಡ್ತಾ ಇದ್ರೆ ಈ ಕೇಸನ್ನು. ಈಗ ಸದ್ಯಕ್ಕೆ ಇರುವಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ ಹೇಗೆ ಹೋರಾಟ ನಡೆಯುತ್ತೆ ಅಂತ ಹೇಳಿ ಪೊಲೀಸರಂತೂ ಶತಾಯಗತಾಯ ದರ್ಶನ್ ಸಿಕ್ಕಿರುವಂಥ ಜೊತೆಗೆ ಇನ್ನು 7 ಮಂದಿಯವರಿಗೆ ಸಿಕ್ಕಿರುವಂಥ ಒಂದು ಬೇಲ್ ಕ್ಯಾನ್ಸಲ್ ಆಗಬೇಕು ಅಂತ ಹೇಳಿ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಇದಕ್ಕೆ ದರ್ಶನ್ ಹೇಗೆ ಪ್ರಿಪರೇಷನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ? ಕಪಿಲ್ ಸಿಬಲ್ ಅವರನ್ನ ಭೇಟಿ ಆಗಿದಾರ? ಸೊ ಆಗಿ ಚರ್ಚೆ ಆಗಿದೆಯಾ? ಅವರಿಗೆ ಡೀಟೇಲ್ಸ್ ಎಲ್ಲವೂ ಕೂಡ ಶೇರ್ ಆಗಿದೆಯಾ? ಆಲ್ಮೋಸ್ಟ್ ಕಪಿಲ್ ಸಿಬಲ್ಲೇ ದರ್ಶನ್ ಪರವಾಗಿ ವಕಾಲತ್ತನ್ನ ಮಂಡಿಸ್ತಾರ, ವಾದವನ್ನು ಮಂಡಿಸ್ತಾರ ಸುಪ್ರೀಂ ಕೋರ್ಟ್ನಲ್ಲಿ? ಏನು ಡೀಟೇಲ್ಸ್ ಇದೆ ಕಿರಣ್? ರೆಹಮಾನ್, ನಮಗೆ ಈಗ ಸಿಕ್ಕಿರುವಂಥ ಒಂದಷ್ಟು ಮಾಹಿತಿ ಪ್ರಕಾರ ಈಗಾಗಲೇ ಹೈಕೋರ್ಟ್ನಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಮಂದಿಗೆ ಏನು ಬೇಲನ್ನು ಕೊಟ್ಟಿದ್ರು, ಇದನ್ನು ಚಾಲೆಂಜ್ ಮಾಡಿ ಸರ್ಕಾರ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದೆ. ಈಗ ಈ ಕೇಸು ಮಾರ್ಚ್ 18ನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ಬರ್ತಾ ಇದೆ. ಇದಕ್ಕೆಲ್ಲ ಬೇಕಾಗಿದ್ದಂಥ ಸರ್ಕಾರವು ಕೂಡ ಬೇಲ್ ಅವರು ಕೊಟ್ಟಿರುವಂಥ ಏನು ಹೈಕೋರ್ಟ್ ತೀರ್ಪನ್ನು ಪ್ರಶ್ನೆ ಮಾಡಿ ಈಗಾಗಲೇ ಒಂದು ಅರ್ಜಿಯನ್ನು ಕೂಡ ಹಾಕ್ಕೊಂಡಿದ್ದಾರೆ. ಆಮೇಲೆ ಜೊತೆಗೆ ಏನಕ್ಕೆ ಕ್ಯಾನ್ಸಲ್ ಮಾಡಬೇಕು ಅನ್ನೋದು ಕೆಲವೊಂದು ಕಾರಣಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಇದೀಗ ದರ್ಶನ್ ಕೂಡ ಅವರು ಕೂಡ ಸುಮ್ಮನೆ ಕೂತಿಲ್ಲ. ಈಗಾಗಲೇ ಸಂಬಂಧಪಟ್ಟಂಥ ಹೈಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡೋಕ್ಕೆ ಖ್ಯಾತ ವಕೀಲರಾದ ಕಪಿಲ್ ಸಿಬಲ್ ಅವ್ರ ಜೊತೆ ಈಗಾಗಲೇ ಒಂದು ರೌಂಡ್ ಮಾತುಕತೆ ಕೂಡ ಆಗಿದೆ. ಅವ್ರ ಕುಟುಂಬದವರು ಅವ್ರನ್ನ ಭೇಟಿ ಮಾಡಿದ್ದಾರೆ. ಇಡೀ ಕೇಸ್ ಫೈಲ್ ಅಂದರೆ ಇಲ್ಲಿವರೆಗೂ ಏನೇನಾಯಿತು ಅದು ಕಾಪಿ ಇರ್ಬೋದು, ಸಂಪೂರ್ಣವಾಗಿ ಹೈಕೋರ್ಟ್ನಲ್ಲಿ ಆದಂಥ ವಾದ ಪ್ರತಿವಾದ ಇರ್ಬೋದು, ಜೊತೆಗೆ ಇವ್ರ ಹತ್ರ ಇದ್ದಂಥ ಎಲ್ಲವೂ ಕೂಡ ಡಾಕ್ಯುಮೆಂಟ್ಸನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋ ಒಂದು ವಿಚಾರವನ್ನು ಕೂಡ ಹೇಳಿದ್ದಾರೆ. ಇನ್ನು ಉಳಿದಂತೆ ಈಗ ಅವರೇ ಒಂದು ಮಾರ್ಚ್ 18ನೇ ತಾರೀಕು ಈ ಒಂದು ಕೇಸ್ ಸುಪ್ರೀಂ ಕೋರ್ಟ್ನಲ್ಲಿ ಬರುತ್ತೆ. ಅವತ್ತು ಬಂದು ಅವರು ವಾದ ಮಾಡ್ತಾರೋ ಅಥವಾ ಮತ್ತೊಂದು, ಯಾಕೆಂದರೆ ಈಗ ಒಂದು ಪ್ರಿಲಿಮಿನರಿ ಅವ್ರ ಜೊತೆ ಒಂದು ಮಾತುಕತೆ ಮಾಡಿದ್ದಾರೆ. ಅವರ ಫೀಸ್ ಎಷ್ಟಿರ್ಬೋದು, ಏನು ಪ್ರತಿಯೊಂದು ಕೂಡ ಅವರು ತಿಳ್ಕೊಂಡು ಈಗಾಗಲೇ ಭೇಟಿ ಮಾಡಿ ಅವರು ಮಾಡಿದ್ದಾರೆ. ಈ ಒಂದು ನಮ್ಮ ಪರವಾಗಿ ನೀವು ವಾದ ಮಾಡಬೇಕು ಅಂತಲೂ ಕೂಡ ಅವರು ಕೇಳ್ಕೊಂಡಿದ್ದಾರೆ ಅನ್ನೋ ಒಂದು ಈ ವಿಚಾರ ಇದೀಗ ಹೊರಗಡೆ ಬಂದಿದೆ. ಈ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಆತನ ಕುಟುಂಬದವರು ಕೂಡ ನೇರವಾಗಿ ಏಕಾಏಕಿ ಇವ್ರನ್ನ ಕಪಿಲ್ ಸಿಬಲ್ ಅವ್ರನ್ನ ಕೂಡ ಭೇಟಿ ಮಾಡಿರುವಂಥದ್ದು ಕೂಡ ಗೊತ್ತಾಗಿದೆ. ಈಗ ಸಂಬಂಧಪಟ್ಟಂತೆ ಅವರ ಪರ ವಕೀಲರು ಇಲ್ಲಿ ಸುನೀಲ್ ಅಂತ ಏನಿದೆ ಅವರು ಕೂಡ ಇದನ್ನು ಕನ್ಫರ್ಮ್ ಮಾಡಿದ್ದಾರೆ. ಆದರೆ ಇನ್ನೂ ಕೂಡ ಸಾಕಷ್ಟು ಟೈಮ್ ಇದೆ. ಇನ್ನು ಮಾರ್ಚ್ 18ನೇ ತಾರೀಕು ಕೇಸ್ ಬರ್ತಾ ಇರೋದ್ರಿಂದ ಅಲ್ಲಿ ಮತ್ತೆ ಇವ್ರನ್ನೇ ಒಂದು ಅಡ್ವೊಕೇಟ್ ಆಗಿ ಅವ್ರನ್ನ ವಾದ ಮಾಡೋಕ್ಕೆ ಇವ್ರನ್ನೇ ಮಾಡ್ತಾರೋ ಅಥವಾ ಬೇರೆಯವ್ರನ್ನ ಮತ್ತೆ ಏನಾರು ಅಪ್ರೋಚ್ ಮಾಡ್ತಾರೋ ಗೊತ್ತಿಲ್ಲ. ಸದ್ಯಕ್ಕೆ ಇರುವಂಥ ಒಂದಷ್ಟು ಇನ್ಫಾರ್ಮೇಷನ್ ಪ್ರಕಾರ ಕಪಿಲ್ ಸಿಬಲ್ನ ಈಗ ಅಪ್ರೋಚ್ ಮಾಡಿರುವಂಥದ್ದು ಕೂಡ ಕನ್ಫರ್ಮ್ ಆಗಿದೆ. ಇನ್ನು ಉಳಿದಂತೆ ಸರ್ಕಾರ ಕೂಡ ಇದನ್ನು ಹೇಗೆ ಕೊಟ್ಟಿರುವಂಥ ತೀರ್ಪನ್ನು ಪ್ರಶ್ನೆ ಮಾಡಿ ಏನಕ್ಕೆ ಇದನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಕೂಡ ಪಾಯಿಂಟ್ ವೈಸ್ ಅವರು ಕೂಡ ಕೊಟ್ಟಿದ್ದಾರೆ. ಇಂತಿಂಥ ಕಾರಣಕ್ಕೆ ಈಗ ಒಂದು ಇವು ಕೊಟ್ಟಿರುವಂಥ ಬೇಲ್ನ ಕ್ಯಾನ್ಸಲ್ ಮಾಡಬೇಕು, ಅದು ದರ್ಶನ್, ಪವಿತ್ರ ಗೌಡ ಮತ್ತು ಒಟ್ಟು ಸೇರಿ 7 ಜನಕ್ಕೆ ಮಾತ್ರ ಇರುವಂಥ ಪ್ರಕರಣದಲ್ಲಿ ಎಲ್ಲರೂ ಕೂಡ ಮಾಡಿಲ್ಲ, ಬರೀ 7 ಜನಕ್ಕೆ ಮಾತ್ರ ಅವರು ಅಪ್ರೋಚ್ ಮಾಡಿರುವಂಥದ್ದು ಕಂಡು ಬಂದಿದೆ. ಓಕೆ, ಥ್ಯಾಂಕ್ ಯು ಕಿರಣ್.